ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಮದುವೆ ಮನೆಗಳಲ್ಲಿ ವಿಶೇಷವಾಗಿ ಮಾಡೋವಂಥ ಗೀ ರೈಸ್ ಮತ್ತು ಅದ್ರ ಜೊತೆ ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು, ಗೀ ರೈಸ್ ಆಗಿರೋದ್ರಿಂದ ಗೀನ ಪ್ರಮಾಣ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 4-5 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಸ್ಕಿಪ್ ಮಾಡೋ ಹಾಗಿದ್ರೆ ಅದೇ ಜಾಗದಲ್ಲಿ ತುಪ್ಪನೇ ಆ್ಯಡ್ ಮಾಡ್ಬೋದು. ಈಗ ಇದು ಬಿಸಿ ಆದ ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ಪದಾರ್ಥ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸ್ ಹೂವು, ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸಣ್ಣ ಇಡಿ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸುಮಾರು 1 ದೊಡ್ಡ ಈರುಳ್ಳಿ ಹಾಗೂ 4 ಹಸಿಮೆಣಸಿನ್ಕಾಯಿ, 2 ಇಂಚ್ ಆಗುವಷ್ಟು ಶುಂಠಿ, 10 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ಗೋಡಂಬಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗೆ. ಗೋಡಂಬಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಗೋಡಂಬಿ ಸಹ ಸೇರಿಸ್ತಾ ಇದ್ದೀನಿ. ಈ ಗೀ ರೈಸ್ ಮತ್ತು ಕುರ್ಮಾ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗುತ್ತೆ. ಏನಾದರೂ ಸ್ಪೆಷಲ್ ಅಕೇಶನ್ಸಲ್ಲಿ ಯಾರ ಬರ್ತಾರೆ ಅಂದಾಗ ಸಹ ನೀವು ಮಾಡ್ಕೊಳ್ಬೋದು. ಲಂಚ್ ಬಾಕ್ಸಲ್ಲಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ನಾವು ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ಳೋಣ. ತುಂಬ ಸಿಂಪಲಾಗಿರುತ್ತೆ ಈ ರೈಸು, ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ. ಇದ್ರ ಜೊತೆ ವೆಜಿಟೇಬಲ್ ಕುರ್ಮಾ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಗೀ ರೈಸ್ ಮತ್ತು ಕುರ್ಮಾ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ 1.5 ಲೋಟ ಆಗುವಷ್ಟು ಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ಅದರ 2ರಷ್ಟು ನೀರಿಗೆ ಅರ್ಧ ಕಾಯಿ ಹಾಲು ಅರ್ಧ ನೀರನ್ನು ಬಳಸ್ಕೋಬೋದು. ನಾನಿಲ್ಲಿ 2.5 ಲೋಟ ಬಾಸ್ಮತಿ ರೈಸ್ಗೆ 4.5 ಲೋಟ ಪ್ರಮಾಣದಲ್ಲಿ 1.5 ಲೋಟದಷ್ಟು ಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ಹಾಗೂ 3 ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ತಣ್ಣಗೆ ಇರೋದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಕಾಯಿ ಹಾಲು ಹಾಕಿದಷ್ಟು ಗೀ ರೈಸ್ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಅರ್ಧ ಕಾಯಿ ಹಾಲು ಅರ್ಧ ಗೀ ರೈಸ್ ಅರ್ಧ ನೀರಿನ ಅಳತೆನ ಸಹ ಹಾಕ್ಕೊಳ್ಬೋದು. ಈಗ ನೋಡಿ, ನೀರು ಮತ್ತು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಾಸ್ಮತಿ ಅಕ್ಕಿನ ಸುಮಾರು ಅರ್ಧ ಗಂಟೆಗಳ ಕಾಲ 2-3 ಬಾರಿ ತೊಳೆದು ನೀರು ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ. ಅದನ್ನು ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನಲ್ಲೂ ಸಹ ಗೀ ರೈಸ್ನ ಮಾಡ್ಕೊಳ್ಬೋದು, ಅದು ಸಹ ತುಂಬಾ ರುಚಿಯಾಗತ್ತೆ. ಈಗ ಅದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಕಡೆಯದಾಗಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಸಲನ್ನು ಮುಚ್ಚಿ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಆಗಲೇ ಆಲ್ಮೋಸ್ಟ್ ಅಕ್ಕಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆ ರೀತಿ ಆದಮೇಲೆ ಲಿಡ್ ಮುಚ್ಕೊಂಡಾಗ ತಳ ಎಲ್ಲ ಸಿಯೋದಿಲ್ಲ, ಚೆನ್ನಾಗಾಗತ್ತೆ. ಈಗ ಅದು ಕುಕ್ಕರು ಆರೋ ಅಷ್ಟರಲ್ಲಿ ನಾವಿಲ್ಲಿ ಕುರ್ಮಾಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ, ಹುರ್ಕೋಬೇಕು. ಇಲ್ಲಿ ಪ್ಯಾನ್ಗೆ ನಾನು 1 ಟೇಬಲ್ ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗೋಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಹಾಗೂ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ ಹಾಗೂ 1 ದೊಡ್ಡ ಟೊಮ್ಯಾಟೊ ಹಾಗೂ 4 ಹಸಿಮೆಣಸಿನ್ಕಾಯಿ, 3-4 ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಖಾರ ಹೇಗೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಇಂಚ್ ಆಗುವಷ್ಟು ಶುಂಠಿ, 8-10 ಬೆಳ್ಳುಳ್ಳಿ ಹೆಸಳುಗಳು, ಹಾಗೆ 10 ಗೋಡಂಬಿನ ಹುರ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಈ ಗೋಡಂಬಿ ಹಾಕೋದ್ರಿಂದ ಕುರ್ಮಾದಲ್ಲಿ ಒಳ್ಳೆ ರುಚಿ ಬರುತ್ತೆ. ನಿಮ್ಮ ಹತ್ರ ಬೇಬಿ ಗೋಡಂಬಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಈಗ ನಾನು ಇದಕ್ಕೆ ಸುಮಾರು 1ರಿಂದ 1.5 ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಲೈಟಾಗಿ ಹುರ್ಕೊಳ್ತಾ ಬರೋಣ. ಈ ರೀತಿ ಮಸಾಲೆ ಹಾಕಿ ಕುರ್ಮಾ ಮಾಡೋದ್ರಲ್ಲಿ ತುಂಬ ಟೇಸ್ಟಿಯಾಗುತ್ತೆ. ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಈ ರೈಸ್ ಮತ್ತು ಕುರ್ಮಾ. ಈಗ ಇದು ಒಂದು ಸ್ವಲ್ಪ ಹುರಿದ ನಂತರ ನಾವು ಇದಕ್ಕೆ ಒಣ ಕೊಬ್ಬರಿ ಹಾಗೂ ತೆಂಗಿನಕಾಯಿ ಎರಡನ್ನೂ ಸೇರಿಸ್ತಾ ಇದ್ದೀನಿ. ನೀವು ಯಾವುದೋ ಒಂದಿದ್ರೆ ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ 1/4 ಭಾಗ ಆಗೋಷ್ಟು ಕೊಬ್ಬರಿ ತುರಿ ಹಾಗೆ 1/4 ಭಾಗ ಆಗೋಷ್ಟು ತೆಂಗಿನಕಾಯಿ ಪೀಸನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವುದೋ ಒಂದಿದ್ರೆ ಅದನ್ನು ಸಹ ಸೇರಿಸ್ಕೋಬೋದು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದು ಫ್ರೈ ಆಗ್ತಾ ಇರುವಾಗ ಇದಕ್ಕೆ ನಾವು ಮತ್ತೆ ಮಸಾಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 4 ಏಲಕ್ಕಿ ಹಾಗೆ 4 ಲವಂಗ, 1-2 ಇಂಚ್ ಆಗುವಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲದು ಹಾಗೆ ತೆಂಗಿನಕಾಯಿ ಎಲ್ಲನೂ ಸ್ವಲ್ಪ ಇನ್ನೇನು ಬ್ರೌನಿಷ್ ಟರ್ನ್ ಆಗ್ತಾ ಇರುತ್ತೆ. ಅಷ್ಟಾದರೆ ಸಾಕಾಗುತ್ತೆ. ಸುಮಾರು ಒಂದು 5 ನಿಮಿಷ ಹಿಡಿಯುತ್ತೆ ನಿಮಗೆ ಇದಿಷ್ಟು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ. ಅದಾದ ನಂತರ ಸ್ಟೋವನ್ನು ಆರಿಸ್ಕೊಂಡು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ಸ್ಟೋವನ್ನು ಆರಿಸ್ಕೊಂಡು ಆರೋದಕ್ಕೆ ಬಿಟ್ಬಿಡೋಣ. ಈಗ ಕುರ್ಮಾ ಮಾಡೋದಕ್ಕೆ ಒಂದು ಬಾಣಲಿಗೆ ನಾನು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಜೀರಿಗೆ, 4 ಕರಿಬೇವಿನ ಸೊಪ್ಪು, 1 ಸಣ್ಣ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಸಣ್ಣ ಟೊಮ್ಯಾಟೊನ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ 1 ಸಣ್ಣ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಸಹ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ನಾವಿವಾಗ ಹುರಿದಿದ್ದು ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಫೈನ್ ಪೇಸ್ಟಾಗಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಸಹ ಈಗ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 1 ಕ್ಯಾರೆಟು, 10 ಹುರುಳಿಕಾಯಿ, 1 ಆಲೂಗೆಡ್ಡೆ ಹಾಗೂ 1 ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. 1 ಅಥವಾ 2 ವಿಸಿಲ್ ಕೂಗುವಷ್ಟು ಬೇಯಿಸಿ ತರಕಾರಿನ ಇಟ್ಕೊಂಡಿದ್ರೆ ಸಾಕಾಗುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಬೇಯಿಸಿದ್ದು ಎಕ್ಸ್ಟ್ರಾ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಳೋಣ. ನೀವು ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಗಟ್ಟಿ ಇರೋ ತರಕಾರಿನ ಬಳಸ್ಕೊಳ್ಳಿ. ಬಟಾಣಿ ಹಾಕ್ಕೊಳ್ಬೋದು, ಹೂಕೋಸು ಹಾಕ್ಕೊಳ್ಬೋದು, ಸೀಮೆ ಬದನೆಕಾಯಿ ಹಾಕ್ಕೊಬೋದು, ಸೋರೆಕಾಯಿ ಹಾಕ್ಕೊಬೋದು. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತಷ್ಟು ನೀರನ್ನು ಸೇರಿಸಿ ನಾವಿದನ್ನು ಕುದಿಯೋದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಮಾಡ್ಕೊಬೇಡಿ, ತುಂಬ ಗಟ್ಟಿಗೂ ಮಾಡ್ಕೊಬೇಡಿ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು 1 ಸಣ್ಣ ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೀ ರೈಸ್ ಜೊತೆ ತಿನ್ನೋದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮಾ ರೆಡಿ ಆಯಿತು. ಈ ಕುರ್ಮಾ ನಿಮಗೆ ಚಪಾತಿ, ಪೂರಿ ಜೊತೆನೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ವೆಜಿಟೇಬಲ್ ಕುರ್ಮಾ ಎಷ್ಟು ಇಂಟ್ರೆಸ್ಟಿಂಗಾಗಿ ರೆಡಿಯಾಗಿದೆ. ಕುರ್ಮಾ ರೆಡಿ ಆಯಿತು. ಈಗ ಗೀ ರೈಸ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಗೀ ರೈಸ್ಗೆ ಕುಕ್ಕರ್ ಸಹ ಆರಿದೆ. ನೋಡಿ, ಇಷ್ಟು ಚೆನ್ನಾಗಿ ಗೀ ರೈಸ್ ಸಹ ರೆಡಿಯಾಗಿದೆ. ನಾನು ಬಾಸ್ಮತಿ ರೈಸಲ್ಲಿ ಮಾಡಿರೋದ್ರಿಂದ ಅನ್ನ ಎಲ್ಲ ಉದ್ದುದ್ದಾಗೆ ಆಗಿದೆ.
ನೋಡಿ ಚೆನ್ನಾಗಿ ಬಾಸ್ಮತಿ ರೈಸ್ ನೆಂದು ಅಡುಗೆಗೆ ಉಪಯೋಗಿಸೋದ್ರಿಂದ ಸಾಫ್ಟಾಗಿರೋದಲ್ದಿರೆ ಉದ್ದುದ್ದಕ್ಕೆ ಸಹ ಇರುತ್ತೆ. ಎಷ್ಟು ಡೆಲಿಷಿಯಸ್ ಆಗಿ ಗೀ ರೈಸ್ ಕೂಡ ರೆಡಿಯಾಗಿದೆ. ಸೊ ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಗೀ ರೈಸ್ ಜೊತೆ ಕುರ್ಮಾ ತಿನ್ನೋದಕ್ಕೆ ರೆಡಿ ಆಯಿತು. ಖುಷಿಯಾಗಿ ತಿನ್ನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.